ನಿಮ್ಮ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವರನ್ನ ಕ್ರಿಕೆಟ್ ನಲ್ಲಿ ಯಾರನ್ನ ಕಂಪೇರ್ ಮಾಡ್ತೀರಾ? ರಾಹುಲ್ ದ್ರಾವಿಡ್. ನರೇಂದ್ರ ಮೋದಿ ಅವರನ್ನ ಇವತ್ತಿನ ದಿನ ಪ್ರತಿ ಹಂತದಲ್ಲೂ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡ್ತಾವ್ರಲ್ಲ, ಅದು ಇಂಡಿಯಾಗೆ ಫ್ಯೂಚರ್ಗೆ ಒಳ್ಳೇದಲ್ಲ. ಕುಮಾರಸ್ವಾಮಿ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ಗ್ರಾಮ ವಾಸ್ತವ್ಯದಿಂದ ಕೆಲವು ಒಳ್ಳೇದು ಕೆಲಸಗಳು ಮಾಡಿದರು. ಸೆಕೆಂಡ್ ಟೈಮ್ ಮುಖ್ಯಮಂತ್ರಿ ಆದಾಗ ನಾವು ಒಳ್ಳೇದು ಮಾಡ್ತಾರೆ ಅಂದ್ಕೊಂಡು ಯಾಕೋ ಏನೋ ಅಲ್ಲಿ ಯಾರನ್ನು ಕಂಪೇರ್ ಮಾಡ್ತೀವಿ ಕ್ರಿಕೆಟ್ ವಿಚಾರದಲ್ಲಿ ನಾನು ಅದನ್ನೆಲ್ಲ ಇನ್ನೊಬ್ರು ಕಂಪೇರ್ ಮಾಡಿ ಹೇಳೋಂಥದ್ದು ಇಲ್ಲ ರೀ. ಯಾಕೆಂದ್ರೆ ನಿಮ್ ಕ್ರಿಕೆಟ್ ಇಂಟ್ರೆಸ್ಟ್ ಇರೋದ್ರಿಂದ ಹಾಗಾಗಿ ನಾನು ಅದನ್ನ ಕಂಪೇರ್ ಮಾಡಿ ಅದೇ ಒಂದು ಕಾಂಟ್ರವರ್ಸಿ ಆಗೋದು ಬೇಡ. ಅದನ್ನು ಅವ್ರದ್ದೇ ಆದಂಥ ಹೋರಾಟಗಳು ಚಿಂತನೆಗಳು ಇರೋಂಥವ್ರು ಕೆಲವು ಒಳ್ಳೇದು ಮಾಡಿದ್ದಾರೆ, ಕೆಲವು ಈ ಥರ ನಿರ್ಧಾರಗಳಲ್ಲಿ ಸರಿ ಇಲ್ಲ ಅನ್ನೋದನ್ನು ನಾವು ವಾದ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಟೈಮ್ ವಿಲ್ ಲೆಟ್ ಅಸ್ ನೋ ಹೂ ಇಸ್ ರೈಟ್ ಅಂಡ್ ಹೂ ಇಸ್ ರಾಂಗ್. ಡಿ ಕೆ ಸುರೇಶ್ ಧೋನಿ ಥರ, ಡಿ ಕೆ ಶಿವಕುಮಾರ್ ಸಾಹೇಬರು ಸಚಿನ್ ತೆಂಡೂಲ್ಕರ್ ಥರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಸುಮಾರು 58 ವರ್ಷ ಸುದೀರ್ಘವಾದ ರಾಜಕಾರಣ ಮಾಡಿಕೊಂಡು ಅವತ್ತಿಂದನೂ ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಂಡು ಬಂದಿದ್ದಾರೆ. ಮುಖ್ಯಮಂತ್ರಿ ಆಗೋಂಥ ಅವಕಾಶಗಳು 2-3 ಸಲ ತಪ್ಪೋಯ್ತು. ಆದರೂ ಸಹ AICC ದೊಡ್ಡ ಸ್ಥಾನದಲ್ಲಿ ಇವತ್ತು ಹೋಗಿ ಒಬ್ಬ ದಲಿತ ನಾಯಕನಾಗಿ ಇಡೀ ಭಾರತ ದೇಶಕ್ಕೆ ಮಹಾತ್ಮ ಗಾಂಧಿಯವ್ರು ಕೂತಿರೋಂಥ ಸ್ಥಾನ, ಭಾಳಷ್ಟು ಜನ ದುರ್ಯೋಧನ ಕೂತಿರೋ ಸ್ಥಾನಕ್ಕೆ ಕೂತ್ಕೊಂಡು ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರೆ. ನನಗೆಲ್ಲ ಒಂದು ಸಂತೋಷ. ನನಗೆ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಹಠವಾದಿ, ಒಂಥರ ಯಾವುದನ್ನ ಅವರು ಹಿಡಿದಿದ್ದ ಕೆಲಸಗಳನ್ನೆಲ್ಲ ಪಡಿಬೇಕು ಅಂತ ಒಂಥರ ಬ್ಯಾಟಿಂಗ್ಗಳು ಈಸಿಯಾಗಿ ಸಿಕ್ಸರ್ಸ್ಗಳು ಹೊಡ್ಕೊಂಡು ಬಂದಿರೋದವರು ರೋಹಿತ್ ಶರ್ಮಾಗೆ ಕಂಪೇರ್ ಮಾಡ್ಬೋದು ಅಂತ. ಪರಮೇಶ್ವರ್ ಅವರು ಒಂದು ಸ್ವಲ್ಪ ಸ್ಲೋ, ಒಂದು ಸ್ವಲ್ಪ ವಿಚಾರಗಳಲ್ಲಿ ಅವ್ರದ್ದೇ ಆದಂಥ ನಿರ್ಧಾರಗಳನ್ನು ಭಾಳಷ್ಟು ತಾಳ್ಮೆಯಿಂದ ತೆಗೆದುಕೋತಾರೆ. ಸೊ ಹಾಗಾಗಿ ನಾನು ಬೌಲಿಂಗ್ಗಳಲ್ಲಿ ನೋಡ್ಬೇಕಾದ್ರೆ ಹರ್ಭಜನ್ ಸಿಂಗ್ ಥರ ಕಂಪೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹರಿಪ್ರಸಾದ್ ಅವರು ಮೇನ್ ಎಲೆಕ್ಟ್ರಲ್ ಪೊಲಿಟಿಕ್ಸ್ಗಿಂತ ರಾಜ್ಯಸಭೆದಲ್ಲೇ ಜಾಸ್ತಿ ಹೆಚ್ಚಿನ ಟೈಮ್ ಕಳೆದಿದ್ದಾರೆ. ಸೊ ಅವರು ಭಾಳಷ್ಟು ತಾಳ್ಮೇಲೆ ಹೋಗ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಒಂದು ಸ್ವಲ್ಪ ಅಹಿಂದದ ಬಗ್ಗೆ ಚಿಂತನೆ ಜಾಸ್ತಿ ಇದೆ. ಸೊ ಇವತ್ತಿನ ದಿನ ಹೇಗಾದರೂ ಮಾಡಿ ಪಕ್ಷವನ್ನು 28ಕ್ಕೆ ತರಬೇಕು ಅಂತ ಈಸ್ ಡಿಟರ್ಮೈಂಡ್. ಸೊ ಇದು ವಿಚಾರದಲ್ಲಿ ಯಾವ ರೀತಿ ಹೇಳ್ಬೋದು ಅಂತ ಅಂದರೆ, ಪಕ್ಷಕ್ಕೆ ಒಂದು ರೀತಿಯ ಬಲವನ್ನು ಕೊಟ್ಟು ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಜಡೇಜಾ ಎಷ್ಟು ವಯಸ್ಸಾದರೂ ಇನ್ನೂ ಆಡ್ತಾನೆ ಇದ್ದಾನಲ್ಲ, ಆದರೆ ಆ ಹಂತಕ್ಕೆ ನಾನು ತೆಗೆದುಕೊಂಡು ಹೋಗ್ಬೋದು. ಜಡೇಜಾ ಅವರು ನಮ್ಮ ಬಾಲಕೃಷ್ಣ ಅವರು ಅಗ್ರೆಸಿವ್ ಆಗಿರೋದು. ಬಾಲಕೃಷ್ಣ ಅವರು ಈಗ ನಮ್ಮ ಶುಭ್ರಮ್ ಗಿಲ್ ಥರ ಎಲ್ಲ ಕಡೆನೂ ಒನ್-ಡೇನೂ ಆಡ್ತಾ ಇದ್ದಾರೆ, T20 ಆಡ್ತಾ ಇದ್ದಾರೆ, ಫಾರ್ಮಲ್ ಇದ್ದಾರೆ. ಈಗ ಕುಣಿಗಲ್ ರಂಗನಾಥ್ ಅವರು ವೆರಿ ಮಾಡೆಸ್ಟ್ರಿ. ನಾನು ಇವ್ರ ಥರ ಎಲ್ಲ ರಾಜಕೀಯ ಪರಿಣಿತರಲ್ಲ. ನಂದೇನು ಅಂತಂದರೆ ಡಾಕ್ಟ್ರು ಮೆಂಟರ್ಶಿಪ್ಪಲ್ಲಿ ಬಂದಿದ್ದೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ಈ ರಾಜಕೀಯನೇ ಒಂದೊಂದ್ಸಲಿ ನನಗೆ ಬೇಸರ ಆಗ್ತಿರುತ್ತೆ. ಏನು ನಾನು ಇಷ್ಟೊಂದು ದ್ವೇಷ ಇದೆಯಲ್ಲ, ಇಷ್ಟು ಹಗೆಗಳು ಇದೆಯಲ್ಲ, ಹೇಗೆ ಇದು ಅಂತ. ಹಾಗಾಗಿ ಆದಷ್ಟು ನಾನು ಆಚೆ ಬೌಂಡ್ರಿಲಿ ಇರೋಕ್ಕೆ ಇಷ್ಟಪಡ್ತೀನಿ ಹೊರತು ಮೇನ್ ಫೀಲ್ಡಲ್ಲಿ ಹೋಗಿ ದ್ವೇಷ ಹಾಗೆ ಮಧ್ಯೆ ಗುದ್ದಾಡಂತಾನಲ್ಲ ನಾನು.